ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ದೇವರಾಜ ಬಾ ಹಂಚನ. ವಿಗ್ರಹ ಕೈಗೆ ಬಂದ ತಕ್ಷಣ ಚಕ್ರಾಪುರಿಗೆ ಹೊರಟುಬೇಡ. ಬಿಟ್ಬಿಡು ನನ್ನ. ನಿನ್ಗೆ ಕೊನೆದೊಂದು ವಿದಾಯ ಹೇಳ್ಬೇಕಾಗಿತ್ತು. ಹೇಳಾಯ್ತು. ಬಿಡು ನನ್ನ ಕೈನ. ಒಂದ್ ನಿಮಿಷ ನನ್ನ ಮಾತು ಕೇಳು. ನಾನು ದೇವಿಕನ್ ಮದುವೆ ಆಗ್ತಿಲ್ಲ ಕಣೆ, ನನ್ನ ಮಾತು ನಂಬು. ಸುಂದ್ರಮ್ಮ ಸಿಗದೆ ಇರೋ ದುಃಖ, ನೀನ್ ದೂರ ಆಗ್ತಿರೋ ದುಃಖ ಎರಡೂ ಸೇರಿ ನಾನು ಕುಗ್ಗಿ ಹೋಗ್ಬಿಟ್ಟಿದ್ದೆ. ಈಗೆಲ್ಲ ಸರಿ ಹೋಯ್ತು ನೋಡು. ಸುಂದ್ರಮ್ಮನೂ ಸಿಕ್ಕಿದ್ಲು, ನೀನು ಸಿಕ್ದೆ. ಸುಂದ್ರಮ್ಮನೇ ನಮ್ಮನ್ನು ಕಾಪಾಡ್ಬಿಟ್ಲು. ಒಳ್ಳೆಯವನು ಬಂಗಾರಿ. ನಾನು ನಿನ್ನನ್ನು ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು. ನಿನ್ನ ಪ್ರೀತಿನ ಪ್ರಶ್ನೆ ಮಾಡಿಬಿಟ್ಟೆ. ನೀನು ಬದಲಾಗಿಲ್ಲ ಅನ್ನೋ ವಿಷಯನ ಅಪ್ಪನ ಹತ್ರ ಈಗಲೇ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಆಗ ಅವರು ಖುಷಿ ಆಗ್ತಾರೆ. ಹೊರಡೋದಕ್ಕೆಲ್ಲ ತಯಾರಿ ಮಾಡ್ಕೊ, ನಾನು ಹೋಗಿ ಬರ್ತೀನಿ. ಪಾಯಸ, ಬೋಂಡ, ನಾನು ಗುರುಗಳ ಹತ್ರ ಹೋಗಿ ಬರ್ತೀನಿ. ಬರೋ ತಡವಾಗುತ್ತೆ. ನಾನು ಹೇಳಿರೋದೆಲ್ಲ ನೆನಪಿದೆ ತಾನೆ? ನೀವು ನಿಮ್ಮ ಕೆಲಸ ಮಾಡಿ. ಯಾವುದೇ ಕಾರಣಕ್ಕೂ ಬೇಟೆ ತಪ್ಪಬಾರ್ದು. ಎಲ್ಲ ಯಾಕೆ ತೂರಾಡ್ತಿದ್ದಾರೆ? ಪಾಯಸಕ್ಕೆ ಮತ್ತೆ ಬರ್ಸಿದ ಪ್ರಭಾವನ ಇದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಮೂರ್ಛೆ ಹೋಗ್ಬಿಡ್ತೀನಿ. ಇಲ್ಲ, ಹಾಗಾಗಕ್ಕೆ ಬಿಡಬಾರ್ದು. ನಾನು ಮೂರ್ಛೆ ಹೋಗೋ ಮೊದಲು ಜಾಜಿಗೆ ಸುಂದರಮ್ಮ ಎಲ್ಲಿದ್ದಾಳೆ ಅಂತ ಹೇಳ್ಬಿಡ್ಬೇಕು. ಇಲ್ಲಾಂದ್ರೆ ಅವಳಿಗೆ ಗೊತ್ತೇ ಆಗೋದಿಲ್ಲ. ಹೇಗೋ ಎಲ್ಲ ಮೂರ್ಛೆ ಹೋಗ್ತಿದ್ದಾರೆ. ಇವರು ಇವತ್ತೇ ಕೆಲಸ ಮುಗಿಸಿ ಹೊರಟ್ಬಿಡ್ಲಿ. ಆಮೇಲೆ ಹೇಗೋ ನಾನು ತಪ್ಪಿಸ್ಕೊಂಡು ಇಲ್ಲಿಂದ ಹೊರಡ್ತೀನಿ. ಬಂಗಾರಿ, ನಂಗೆ ತಲೆ ತಿರುಗ್ತಿದೆ. ತಲೆ ಎಲ್ಲ ಭಾರ ಆಗ್ತಿದೆ. ದೇಹದಲ್ಲಿ ಶಕ್ತಿನೇ ಇಲ್ದಿರೋಂಗೆ ಅನಿಸ್ತಿದೆ. ಕಣ್ಣೆಲ್ಲ ಮಂಜಾಗ್ತಿದೆ. ಏನಾಗಿದೆ ನನಗೆ?
ನೀವಿಬ್ರು ಸ್ವಲ್ಪ ದೂರ ಇರಿ. ತಾಯಿ, ಈ ಶಿವರುದ್ರಪ್ಪನ ಮನೆಯ ಆವರಣದಲ್ಲಿರೋ ಎಲ್ಲ ಆಳುಗಳು ಪ್ರಜ್ಞಾಹೀನರಾಗ್ಲಿ. ಬಂಗಾರಿ, ಇಲ್ಲೇ ಕೂತ್ಕೊಳ್ಳೋಣ ಬಾ. ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ನಾನು ಹೀಗೆ ಮೂರ್ಛೆ ಹೋಗ್ಬಿಡ್ತೀನಿ. ಜಾಜಿ ಎಲ್ಲಿದ್ದಾಳೆ ಅಂತ ಹುಡುಕಿ ಅವಳಿಗೆ ಸುಂದರಮ್ಮ ಎಲ್ಲಿದ್ದಾಳೆ ಅಂತ ಹೇಳಬೇಕು. ಇಲ್ಲ ಅಂದ್ರೆ ಅವಳಿಗೆ ಗೊತ್ತೇ ಆಗಲ್ಲ, ಯೋಜನೆ ವ್ಯರ್ಥ ಆಗ್ಬಿಡುತ್ತೆ. ಹಾಗಾಗಬಾರ್ದು. ನಾನು ನಿಮ್ಮನ್ನೇ ಹುಡುಕ್ತಿದ್ದೆ. ಚಿಂತೆ ಯಾಕೆ ಮಾಡ್ತೀಯಾ? ಗಾಬರಿ ಯಾಕಾಗಿದ್ಯಾ? ನೋಡು, ಎಲ್ಲರೂ ತಿಂದು ಕುಡಿದು ಮೂರ್ಛೆ ಹೋಗಿದ್ದಾರೆ. ಅವ್ರಿಗೆ ಮತ್ತೆ ಪ್ರಜ್ಞೆ ಬರೋಕ್ಕೆ 8 ಗಂಟೆ ಆದರೂ ಬೇಕು. ಅಷ್ಟು ಸಮಯ ನಮಗೆ ಬೇಕಾದಷ್ಟು ಆಯಿತು ನಮ್ಮ ಕೆಲಸ ಮಾಡೋಕ್ಕೆ. ನಡಿ. ನಾನು ನಿನ್ಗೇನೋ ಹೇಳಬೇಕು. ಬಂಗಾರಿ ಸಿಕ್ಕಿದ್ದ, ಅವ್ನು ನನಗೇನೋ ವಿಷಯ ಹೇಳ್ದ. ಏನಂತೆ? ಸುಂದರಮ್ಮ ಎಲ್ಲಿದ್ದಾಳೆ ಅಂತ ಅವನಿಗೆ ಗೊತ್ತಿದೆಯಂತೆ. ಅವ್ನು ದೇವಿಕನ್ನ ಮದುವೆ ಆಗ್ತಿಲ್ವಂತೆ. ಮದುವೆ ಆಗ್ತೀನಿ ಅಂತ ನಾಟಕ ಆಡಿ ಸುಂದರಮ್ಮನ ವಿಷಯ ಬಾಯಿ ಬಿಡಿಸಿದ್ದಾನೆ. ಪಾಪ ಬಂಗಾರಿ ಒಳ್ಳೆಯವನೇ ಅಪ್ಪ. ಮತ್ತೆ ಅವನು ಇನ್ನೇನಾದರೂ ನಾಟಕ ಗಿಟ್ಕ ಆಡ್ತಿದ್ದಾನೋ ಹೇಗೆ? ನೀವು ಮತ್ತೆ ಅವನ್ನ ಅನುಮಾನ ಪಡಬೇಡಿ ಅಪ್ಪ. ಸರಿ, ಸದ್ಯ ಬಂಗಾರಿ ನಮ್ಮವನೇ ಆಗಿ ಉಳಿದಿದ್ದಾನಲ್ಲ, ಅದೇ ಸಂತೋಷ. ಬೇಗ ನಡಿ, ಅಡುಗೆ ಮನೆಯಲ್ಲಿ ನಮ್ಮ ವಸ್ತುಗಳನ್ನೆಲ್ಲ ತಗೊಂಡು ಬಂಗಾರಿನ ಆ ವಿಗ್ರಹನ ತಗೊಂಡು ಇಲ್ಲಿಂದ ಹೊಡೋಗೋಣಂತೆ. ನಡಿ ಬೇಗ.
ಹೇಗಿದೆ ನನ್ನ ಪ್ರಯೋಗ ವಿರೂಪಾಕ್ಷ? ನನ್ನ ತಾಯಿ ಉಪಾಸನೆ ಅಂದ್ರೆ ಹಾಗೆ. ಇದು ಬಂಗಾರಿ ಅಲ್ಲ. ಹೌದು, ಇವನೇ ಬಂಗಾರಿ. ಈ ಮನೆ ಅಳಿ ಆಗೋಕೆ ಹೊರಟಿರೋನು. ನನ್ನ ಮಂತ್ರ ಶಕ್ತಿಗೆ ಮೂರ್ಛೆ ಹೋಗಿದ್ದಾನೆ. ಸಾಕು ಸರ್, ಸುಮ್ಮನೆ ಕತೆ ಹೇಳ್ತಾ ಇರ್ಬೇಡ. ನಿನ್ ತಾಯಿ ತೋರಿಸಿದ ವಿಗ್ರಹ ಇರೋ ಜಾಗ ಇದೇನೆ? ಹೌದು, ನನ್ನ ತಾಯಿ ತೋರಿಸಿದ ಜಾಗ ಇದೇನೆ. ಮಣಿಕಂಠ, ಆ ಮೂಲೆಯಲ್ಲಿ ಹುಡುಕು. ಗುರುಗಳೇ, ಇಲ್ಲೆಲ್ಲೂ ವಿಗ್ರಹ ಕಾಣಿಸ್ತಿಲ್ಲ. ಸರಿಯಾಗಿ ಹುಡುಕು ಮಣಿಕಂಠ. ಇದೇ ಮೂಲೆಯಲ್ಲಿ ವಿಗ್ರಹ ಇದೆ ಅಂತ ನನ್ನ ತಾಯಿ ತೋರಿಸಿದ್ದು. ನಿಮ್ಮ ಮುಂದೆನೇ ಹುಡುಕಿದ್ನಲ್ಲ ಗುರುಗಳೇ, ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಅದು ಹೇಗೆ ಸಾಧ್ಯ? ನಾನೇ ಹುಡುಕ್ತೇನೆರೋ. ಎಲ್ಲ ಜೋಡಿಸ್ಕೊಂಡಾಯ್ತಾ? ನಾನು ಹೊರಡೋಕ್ಕೆಲ್ಲ ಸಿದ್ಧ. ಆದರೆ ಮೂಲಿಕೆ ತರಕ್ಕೋದ್ ವಿದ್ಯೆ ಇನ್ನೂ ಬಂದಿಲ್ವಲ್ಲ. ಅವ್ನು ಬರೆದು ಹೊರತು ಹೇಗೆ ಹೊರಡೋದು? ಹೌದಲ್ವಾ ಅಪ್ಪ, ಅವ್ನು ಬರದೆ ಹೊರಡೋಕ್ಕೆ ಆಗೋದಿಲ್ಲ. ಎಲ್ಲರೂ ಒಬ್ಬೊಬ್ಬರೇ ಮೂರ್ಛೆ ತಪ್ಪು ಬೀಳ್ತಿದ್ದಾರೆ. ಈಗೇನು ಮಾಡೋದು? ನಾವು ಹೊರಡೋದಿರಲಿ, ಆ ದೇವಿಕನ್ನ ಎಚ್ಚರಪಡಿಸಿ ಆ ವಿಗ್ರಹ ಎಲ್ಲಿದೆ ಅಂತ ತಿಳ್ಕೊಬೇಕಲ್ಲ. ಅಯ್ಯೋ ಅಪ್ಪ, ಸುಂದ್ರಮ್ಮ ಎಲ್ಲಿದ್ದಾಳೆ ಅಂತ ಬಂಗಾರಿಗೆ ಗೊತ್ತಿದೆಯಲ್ಲ. ಹೌದಾ? ಅದಕ್ಕೆ ದೇವಿಕನ್ನ ಎಚ್ಚರಿಸೋದು ಬೇಡ, ಬಂಗಾರಿ ನೋಡಿದ್ರೆ ಸಾಕು. ಸರಿ, ಹಾಗಿದ್ರೆ ಬಂಗಾರಿನ ಕರ್ಕೊಂಡು ವಿಗ್ರಹ ತಗೊಂಡು ನಾವು ಹೊರಟು ಬಿಡೋಣ. ವಿದ್ಯೆ ಬೇಕಿದ್ರೆ ದಾರಿಲಿ ಸಿಗ್ತಾನೆ. ಈಗ ಬಂಗಾರಿ ಎಲ್ಲಿದ್ದಾನೆ ಅಂತ ಹುಡ್ಕೋಣ. ಎಲ್ಲಿ ಹಾಳಾಗೋಯ್ತು ಈ ವಿಗ್ರಹ? ಅಲ್ಲಿ ಗೋಚರಿಸಿದ ವಿಗ್ರಹ ಇಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಏನರ್ಥ? ನಿನ್ನ ಮಂತ್ರವನ್ನು ಪ್ರಯೋಗ ಮಾಡಿ ರುದ್ರಪ್ಪನ ಆಳುಗಳನ್ನ ಮೂರ್ಛೆಗೊಳಿಸೋದಿಲ್ಲ. ಹಾಗೆ ನಿನ್ನ ತಾಯಿನೂ ಮೂರ್ಛೆ ಹೋಗ್ಬಿಟ್ಟಿರ್ಬೇಕು. ಹೋಗಿ ಕೇಳು ನಿನ್ ತಾಯಿನ. ಹೋಗಲೇ. ಈಗ ತಾನೇ ನಿನ್ನ ಶಕ್ತಿ ಬಗ್ಗೆ, ನಿನ್ನ ಪ್ರಯೋಗದ ಬಗ್ಗೆ ಅಷ್ಟೊಂದು ಕೊಚ್ಕೊಂಡು ಬಂದಿಯಲ್ಲ, ಎಲ್ಲ ಹೋಯ್ತು ಆ ಶಕ್ತಿ ಅಲ್ಲ? ಅಥವಾ ನಿನ್ನ ಶಕ್ತಿ ಅಂದ್ರೆ ಇದೇನಾ? ಇಷ್ಟೇನಾ? ಛೀ, 3 ಕಾಸಿಗೆ ಬೆಲೆ ಬಾಳ್ದೇ ಇರುವಂತ ವಿದ್ಯೆನ ನೀನು ಒಬ್ಬ ಕ್ಷುದ್ರ ಉಪಾಸಕ ಮಾತೆತ್ತದೆ ಸಾಧನೆ, ವಿದ್ಯೆ, ಬಲಿ ಅಂತ ಎಲ್ಲ ಹೊಗಳ್ತೀಯ. ಹೀಗೆ ಬಡಾಯಿ ಕೊಚ್ಕೊಂಡು ಬಂಡವಾಳ ಬಾಳೋದಕ್ಕಿಂತ ಎಲ್ಲರೂ ಹೋಗಿ ಸಾಯಿ. ನಾಚಿಕೆ ಆಗೋದಿಲ್ಲ ನಿನ್ಗೆ? ನೀನು ನಿನ್ನ ತಾಯಿನು ನಾಲಾಯ. ವಿರೂಪಾಕ್ಷ, ನನ್ನ ಬಗ್ಗೆ ಏನಾದ್ರೂ ಮಾತಾಡು, ಆದ್ರೆ ನನ್ನ ತಾಯಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಯೋಗ್ಯತೆ ಬಗ್ಗೆ ನೀನು ಮಾತಾಡಬೇಡ. ನೀನು ನಿನ್ನ ತಾಯಿ ಯೋಗ್ಯತೆ ಏನು ಅಂತ ಆಗಾಗ್ಗೆ ನನಗೆ ಪರಿಚಯ ಆಗ್ತಾ ಇದೆ. ಈಗಲೇ ನೋಡ್ತಾ ಇದ್ರಲ್ಲ.
ನಿನ್ನ ಒಂದು ಯೋಗ್ಯತೆ ಪ್ರದರ್ಶನ ಈಗಲೇ ಆಯ್ತು ನನ್ನ ಕಣ್ಣು ಮುಂದೆನೆ. ವಿರೂಪಾಕ್ಷ, ನಿನ್ನಂಥ ಕ್ರಿಮಿ ನಂಬ್ಕೊಂಡು ಶ್ರೀಚಕ್ರ ಹುಡ್ಕೋದಕ್ಕೆ ಹೊರಟಿದ್ರಲ್ಲ, ನನಗೆ ಹೊಡ್ಕೋಬೇಕು. ಬೀದಿಗೆ ಹೋಗೋ ದಾಸಿಯನ್ನ ಮನೆಯಲ್ಲಿ ಕರ್ಕೊಂಡು ಉಪಚಾರ ಮಾಡಿದ್ದು ಸಾಲದು ಅಂತ ನಿನ್ನನ್ನ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟೆ. ಅದೇ ನಾನು ಮಾಡಿದ ತಪ್ಪು. ನನಗೆ ಹೊಡ್ಕೋಬೇಕು. ಇನ್ನು ನಿನ್ನಂತ ಕ್ರಿಮಿ ನಂಬ್ಕೊಂಡು ಯಾವ ಪ್ರಯೋಜನನೂ ಇಲ್ಲ. ಒಂದು ಕೆಲಸ ಮಾಡು, ಬಳೆ ತೊಟ್ಕೊಂಡು ಸೀರೆ ಉಟ್ಕೊಂಡು ಮನೇಲಿ ಕೂತ್ಕೋ. ಇರೋ ಮರ್ಯಾದೆನಾದ್ರೂ ಉಳಿಯು. ಇಂಥ ಬಂಡವಾಳ ಬೇಕಾಗಿಲ್ಲ. ವಾ, ಬಂಗಾರಿ ಒಂದು ಕೋಣೆನಲ್ಲಿ ಇಲ್ವೇ ಇಲ್ವಲ್ಲಪ್ಪ. ಎಲ್ಲಿ ಹೋದ್ನೋ ಇವನು? ಜಾಜಿ, ನೀನು ಹಿಂಬಾಗಿಂದ ಹೋಗಿ ಆ ಕಡೆ ಹುಡುಕು, ನಾನು ಈ ಕಡೆ ಎಲ್ಲ ಹುಡುಕ್ತೀನಿ. ಸರಿ. ಬಂಗಾರಿ, ಏ ಬಂಗಾರಿ, ಬಂಗಾರಿ, ಏ ಬಂಗಾರಿ, ಏ ಬಂಗಾರಿ, ಜಾಜಿ, ಜಾಜಿ, ಏ ಬಂಗಾರಿ, ಏ ಬಂಗಾರಿ, ಬಂಗಾರಿ ಎಚ್ಚರ ಮಾಡ್ಕೊಳ್ಳೋ. ಏ ಬಂಗಾರಿ, 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 ಏ ಬಂಗಾರಿ, ಏಯ್ ಎದ್ದೇಳೋ. ಜಾಜಿ, ಇವನು ಪಾಯಸ ಕುಡಿದು ಬಿಟ್ಟಿದ್ದಾನೆ ಅನ್ಸುತ್ತೆ, ಮೂರ್ಛೆ ಹೋಗ್ಬಿಟ್ಟಿದ್ದಾನೆ. ಆ ವಿದ್ಯೆನೂ ಮೂಲಿಕೆ ತರ್ತಾ ಇಲ್ಲ, ಅದರಿಂದಾದ್ರೂ ಎಚ್ಚರ ಮಾಡೋಣ ಅಂದ್ರೆ ವಿಗ್ರಹಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಏಯ್ ಬಂಗಾರಿ, ಏಯ್, ಏ ಬಂಗಾರಿ, ಜಾಜಿ, ನಾವು ದೇವಿಕನ್ನ ಹುಡುಕಿದ್ರೆ ವಿಗ್ರಹ ಸಿಗಬಹುದು. ಮತ್ ಇವನು? ನಮಗೀಗ ವಿಗ್ರಹ ಮುಖ್ಯ. ಇವನು ಇಲ್ಲೇ ಇರಲಿ, ದೇವಿಕನ್ನು ಹುಡುಕೋಣ ನಾವು. ನಡಿ. ದೇವಿಕಾ, 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 ಅಪ್ಪ, ಅಪ್ಪ, ದೇವಿಕಾ, ಎದ್ದೇಳು ದೇವಿಕಾ, ದೇವಿಕಾ, ಅಕ್ಕ. ದೇವಿಕಾ, ಎಷ್ಟು ಎಪ್ಸಿದ್ರು ಹೇಳ್ತಿಲ್ಲ ಅಪ್ಪ. ನೀರ್ ಚುಮುಕ್ಸ್ಲಾ? ನೀರಿಗೆಲ್ಲ ಬಗ್ಗಲ್ಲ, ಮೂಲಿಕೆನೇ ಬೇಕು. ದೇವಿಕಾ, ಎಲ್ರೂ ಎಚ್ಚರ ಆದಾಗ ಸುಂದರಮ್ಮಂಗೋಸ್ಕರ ನಾವೇ ಹೇಗ್ ಮಾಡಿದ್ದು ಅಂತ ಗೊತ್ತಾದ್ರೆ